ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಬಂಡಾಯದ ವಾರ್. ಯಾವಾಗ ಸಂಪುಟ ಸಚಿವ ವಿಸ್ತರಣೆ ಆಯಿತು, ಸಂಪುಟ ವಿಸ್ತರಣೆ ಆಯಿತು, ಆವಾಗಿಂದ ಬಂಡಾಯ ಹೇಳ್ತಾ ಇದ್ದಾರೆ ನಾಯಕರುಗಳು. ಕಾಂಗ್ರೆಸ್ ಸರ್ಕಾರದಲ್ಲಿ ಭುಗಿಲೆದ್ದಿದೆ ಬಂಡಾಯದ ವಾರ್. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಪಕ್ಷದ ವಿರುದ್ಧವೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವಾಗಿದೆ ಬಂಡಾಯದ ಹೋರಾಟ. ಕೆಲವು ಕೈ ಶಾಸಕರಿಂದ ರಾಜೀನಾಮೆಯ ಹೈಡ್ರಾಮಾ ನಡೀತಾ ಇದೆ. ಲಿಟ್ರಲಿ ಹೈಡ್ರಾಮಾ ನಡೀತಾ ಇದೆ. ಚಿಕ್ಕಬಳ್ಳಾಪುರ, ಕೋಲಾರ, ಕರಾವಳಿ ಶಾಸಕರು ಬಂಡಾಯವನ್ನು ಎದ್ದಿದ್ದಾರೆ. ರಾಜೀನಾಮೆ ಕೊಡೋರು ಕೊಡಿ ಅಂತ ಹೇಳಿ ಡಿಕೆಶಿ ವಾರ್ನಿಂಗ್ ಮಾಡಿದ್ದಾರೆ. ಬಟ್ ಡಿಕೆಶಿ ವಾರ್ನಿಂಗು ಕೂಡ ಬಗ್ತಾ ಇಲ್ಲ. ಕೆಲ ಕಾಂಗ್ರೆಸ್ ಶಾಸಕರು ಬಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಹೇಳಿಬಿಟ್ಟಿದ್ರು ಏನಂತ ಹೇಳಿ ನೋಡಿ, ಕಾಯಬೇಕು, ನಾನು ಕಾಯ್ದಿದ್ದಕ್ಕೆ ನನಗೂ ಸಿಕ್ಕಿರೋದು. SM ಕೃಷ್ಣ ಕಾಲದಲ್ಲೆಲ್ಲ ನನಗೂ ಸಿಕ್ಕಿರಲಿಲ್ಲ. ಬೇರೆ ಬೇರೆ CM ಇರುವಾಗ ಖರ್ಗೆ ಅವ್ರಿಗೂ ಸಿಕ್ಕಿರಲಿಲ್ಲ, ಧರ್ಮಸಿಂಗ್ ಅವ್ರಿಗೂ ಸಿಕ್ಕಿರಲಿಲ್ಲ. ಅವರೆಲ್ಲ ಕಾಯ್ಲಿಲ್ವಾ? ಕಾಯಿರಿ ಸಿಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅದರ ಮೇಲೂ ಯಾರಾದರೂ ಇದಕ್ಕೂ ಮೀರಿ ನೀವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡಿ ಅಂದ್ಬಿಟ್ಟಿದ್ರು. ಕೊಡಿ, ಅದನ್ನು ಅಂಗೀಕರಿಸ್ಬಿಡ್ತೀವಿ ಅಂತೇಳಿ, ಅಕ್ಸೆಪ್ಟ್ ಮಾಡಿಬಿಡ್ತೀವಿ ನಾವು ಅಂತೇಳಿ. ಕೆಲವು ಶಾಸಕರು ಮನವೊಲಿಸುವ ಪ್ರಯತ್ನ ಆಗಿದೆ, ಇನ್ನು ಕೆಲವರು ಕೇಳ್ತಾ ಇಲ್ಲ ಅವರು. ಸೊ ಆ ಕಾರಣಕ್ಕೆ ಇವಾಗ ಅವ್ರಿಗೆ ತಲೆನೋವಾಗಿ ಹೋಗಿಬಿಟ್ಟಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಕರಾವಳಿ ಶಾಸಕರು ಅಂದರೆ ಚಿಕ್ಕಬಳ್ಳಾಪುರ, ಕೋಲಾರ ಎರಡೂ ಜಿಲ್ಲೆಗಳಿಗೂ ಕೂಡ ಒಂದೇ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ, ಒಂದೂ ಕೂಡ ಸಿಕ್ಕಿಲ್ಲ. ಸೊ ಆ ಕಾರಣಕ್ಕೆ ಅಲ್ಲಿನ ಜನಗಳು ಮತ್ತು ಈ ನಾಯಕರ ಬೆಂಬಲಿಗರು ಇರ್ತಾರಲ್ಲ, ಆಕ್ರೋಶ ಹೊರಹಾಕಿದ್ದಾರೆ. ಆ ಜಿಲ್ಲೆಯ ಜನತೆ ಕೂಡ ಆಕ್ರೋಶ ಹೊರಹಾಕ್ತಾ ಇದೆ. ಬೇಕಲ್ರಿ, ಜಿಲ್ಲೆಗೆ ಒಂದಾದರೂ ಬೇಕಲ್ಲ. ಸುಮ್ಮನೆ ಒಂದೂ ಕೊಡದೆ ಇದ್ರೆ ಹೇಗೆ ನೋಡಿ. ಇವೆಲ್ಲ ಬಹಳ ಸರ್ಕಾರಕ್ಕೆ ಅಥವಾ ಅವರಿಗೆ ಪಕ್ಷದೊಳಗೆ ಅಸಮಾಧಾನಕ್ಕೆ ಕಾರಣ. ಪ್ರಾದೇಶಿಕವಾರಾದರೂ ಒಂದೊಂದು ಕೊಡ್ತಾ ಹೋಗಿದ್ರೆ ಸೊ ಎಲ್ರಿಗೂ ಒಂದು ಸಮಾಧಾನ ಇರ್ತಿತ್ತು. ಬಟ್ ಇಲ್ಲ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡಕ್ಕೂ ಇಲ್ಲ. ಮತ್ತು ಮಹಿಳಾ ಅಂತ ಬಂದರೆ ಮಹಿಳೆಯರಿಗೂ ಕೂಡ ಒಂದೂ ಕೊಟ್ಟಿಲ್ಲ. ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದಾವೆ. ಸರ್ಕಾರ ಮತ್ತು ಡಿಕೆ ಶಿವಕುಮಾರ್ ಅವರು ಇದನ್ನು ಹೇಗೆ ಸಮಜಾಯಿಸ್ತಾರೋ ಅಥವಾ ಅವರನ್ನು ಹೇಗೆ ಮನವೊಲಿಸೋ ಪ್ರಯತ್ನ ಮಾಡ್ತಾರೋ ಗೊತ್ತಿಲ್ಲ. ಭಿನ್ನಮತ ಶಮನಕ್ಕೆ ರಾಜ್ಯ ನಾಯಕರ ಕಸರತ್ತು ನಡೀತಾ ಇದೆ. ಅವರನ್ನು ಮನವೊಲಿಸುವ ಪ್ರಯತ್ನ ನಡೀತಾ ಇದೆ. ಸಚಿವ ಸ್ಥಾನ ಕೈತಪ್ಪಿದವರಿಗೆ ಉನ್ನತ ಹುದ್ದೆಯ ಭರವಸೆಯನ್ನು ಸರ್ಕಾರ ಕೊಡ್ತಾ ಇದೆ ಅಂತೆ. ಇಲಾಖೆಗಳ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಆಫರ್ ಕೊಡ್ತಾ ಇದೆ ಸಚಿವರಿಗೆ, ಶಾಸಕರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ. ಒಂದು ಕಡೆ ಬಂಡಾಯ, ಮತ್ತೊಂದು ಕಡೆ ಖಾತೆ ಹಂಚಿಕೆ. ಖಾತೆಗಳ ಬದಲಾವಣೆಗೆ ಕೆಲ ಹಳೆಯ ಸಚಿವರು ಪಟ್ಟನ್ನ ಹಿಡಿದಿದ್ದಾರೆ. ಸಿದ್ದು ಸಂಪುಟದಲ್ಲಿದ್ದವರಿಗೆ ಹಳೆ ಖಾತೆ ಕೊಡಲು ಪ್ಲಾನ್ ಆಗ್ತಾ ಇದೆ. ಇಂದು ಅಥವಾ ನಾಳೆ ಖಾತೆ ಹಂಚಿಕೆ ಫೈನಲ್ ಆಗೋ ಸಾಧ್ಯತೆ ಇದೆ. ಎಸ್ ವೀಕ್ಷಕರೇ, ಭಿನ್ನಮತ ಶಮನಕ್ಕೆ ರಾಜ್ಯ ನಾಯಕರು ಕಸರತ್ತು ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಮನವೊಲಿಸಬೇಕು ಅವ್ರನ್ನ. ಸಚಿವ ಸ್ಥಾನ ಕೈ ತಪ್ಪಿದೆ, ಬಟ್ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷರು ಅಥವಾ ಒಳ್ಳೆ ನಿಗಮಗಳನ್ನು ಕೊಟ್ಟು ಅದರಲ್ಲಿ ಮುಂದುವರಿಸುವ ಪ್ರಯತ್ನ ಆಗ್ತಾ ಇದೆ. ಸೊ ಶಾಸಕರು ಅಷ್ಟೇ, ಸಚಿವ ಸ್ಥಾನ ಕೈ ತಪ್ಪಿದೆ, ಒಳ್ಳೆ ನಿಗಮ ಮಂಡಳಿ ಆದರೂ ಸಿಗಲಿ ಅನ್ನೋದಕ್ಕೆ ರಾಜೀನಾಮೆ ಕೊಡ್ತೀವಿ, ಬಿಟ್ಟು ಹೋಗ್ಬಿಡ್ತೀವಿ ಅನ್ನುವಂಥ ಹೈಡ್ರಾಮಾಗಳು ನಡೀತಾ ಇದ್ದಾವೆ. ಲಿಟ್ರಲಿ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸುಮ್ಮನೆ ಕೂತ್ರೆ ಪಕ್ಷ ಗುರುತಿಸ್ಬಿಡುತ್ತಾ? ನನಗೆ ಅಸಮಾಧಾನ ಇಲ್ಲ ಅಂತ ಹೇಳಿಬಿಟ್ರೆ ಪಕ್ಷ ಗುರುತಿಸ್ಬಿಡುತ್ತಾ? ಇಲ್ಲ, ಏನಾದರೂ ಮಾಡಬೇಕು. ಸೊ ಆ ಕೆಲಸಗಳನ್ನು ಬಂಡಾಯ ಹೇಳ್ತಿರುವ ಶಾಸಕರುಗಳು ಮಾಡ್ತಾ ಇದ್ದಾರೆ. ಶಾಸಕರುಗಳು ಬಂಡಾಯ ಹೇಳುವುದರ ಮುಖಾಂತರ ಅವರ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಸೊ ಯಾರ್ಯಾರು ಅಸಮಾಧಾನಿತರಿದ್ದಾರೆ, ಯಾರಿಗೆಲ್ಲ ನೋವಾಗಿದೆ, ಅವರೆಲ್ಲರಿಗೂ ಕೂಡ ಈ ನಿಗಮ ಮಂಡಳಿಗಳನ್ನು ಕೊಡೋದು, ಒಳ್ಳೆ ನಿಗಮ ಮಂಡಳಿಗಳು. ಸೊ ಆ ಕೆಲಸಕ್ಕೆ ಮುಂದಾಗ್ತಾ ಇದೆ ಇವಾಗ. ಇನ್ನು ಸಿದ್ದು ಸಂಪುಟದಲ್ಲಿದ್ದವರಿಗೆ ಹಳೆ ಖಾತೆ ಕೊಡಲು ಪ್ಲ್ಯಾನ್ ಆಗ್ತಾ ಇದೆ. ಯಾರ್ಯಾರು ಇದ್ರಲ್ಲ ಅದೇ ಖಾತೆಯಲ್ಲಿ ಮುಂದುವರಿಸುವ ಚಿಂತನೆ ನಡೀತಾ ಇದೆ ಅಂತ. ಹಳಬರು ಅಷ್ಟೇ ಖಾತೆ ಬದಲಾವಣೆ ಮಾಡಿ ಅಂತೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಬಟ್ ಅದು ಏನಾಗುತ್ತೋ ಅದು ನೋಡಬೇಕು, ಯಾವ ನಿರ್ಧಾರನ ತೆಗೆದುಕೊಳ್ತಾರೆ ಅಂತ. ಇವತ್ತು ಅಥವಾ ನಾಳೆ ಫೈನಲ್ ಆಗುತ್ತೆ ಯಾರಿಗೆ ಯಾವ್ಯಾವ ಖಾತೆ, ಯಾರ್ಯಾರು ಯಾವ ಖಾತೆಯ ಸಚಿವರಾಗಿ ಮುಂದುವರಿತಾರೆ ಅವೆಲ್ಲವೂ ಕೂಡ ಗೊತ್ತಾಗುತ್ತೆ.
ಎಸ್ ವೀಕ್ಷಕರೇ, ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಯಿತು, ಫೈನಲ್ ಸಚಿವರು ಯಾರಂತ ಹೇಳಿ ಗೊತ್ತಾಯಿತು, ರಾಜ್ಯದಲ್ಲಿ ಭಿನ್ನಮತ, ಬಂಡಾಯ, ಅಸಮಾಧಾನ ಇವೆಲ್ಲವೂ ಕೂಡ ಭುಗಿಲೇಳ್ತಾ ಇದ್ದಾವೆ. ಅವರವರ ನಾಯಕರಿಗೋಸ್ಕರ ಅವರವರ ಬೆಂಬಲಿಗರು, ಅಭಿಮಾನಿಗಳು ಅಥವಾ ಅವರ ಕ್ಷೇತ್ರದವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಟೈರ್ಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ, ಇವೆಲ್ಲವೂ ಆಗ್ತಾ ಇದ್ದಾವೆ. ಸೊ ಇದಕ್ಕೆಲ್ಲ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ, ಏನು ಮಾಡುತ್ತೆ, ಅವರೆಲ್ಲರಿಗೂ ಕೂಡ ಸಮಾಧಾನ ಪಡಿಸುವಲ್ಲಿ ಮುಂದುವರಿಯುತ್ತಾ, ಇವೆಲ್ಲವೂ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಗೊತ್ತಾಗುತ್ತೆ. ಎಸ್ ವೀಕ್ಷಕರೇ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ, ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಜೋಯಲ್. ಎಸ್ ಜೋಯಲ್, ನೋಡಿ ಏನಂತ ಹೇಳಿದ್ರೆ, ಸಚಿವ ಸಂಪುಟನೇ ಬಹಳ ದಿನ ಎಳ್ಕೊಂಡು ಹೋಯಿತು. ಅದಾದ ಮೇಲೆ ಒಂದು ಫೈನಲ್ ಲಿಸ್ಟ್ ಬಂತು, ಸಚಿವ ಸಂಪುಟ ವಿಸ್ತರಣೆ ಆಯಿತು, ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ರು. ಅದಾದ ಮೇಲೆ ಭುಗಿಲೆದ್ದಿತ್ತು ನೋಡಿ ಆಕ್ರೋಶ. ಯಾವ ರೀತಿ ಅಂತ ಹೇಳಿದ್ರೆ, ಅಸಮಾಧಾನಿತ ಶಾಸಕರು ಯಾವ ರೀತಿ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನಗೆ ಮನಸ್ಸಿಗೆ ನೋವಾಗಿಬಿಟ್ಟಿದೆ. ನಾನು ಭಾಳ ಆಕಾಂಕ್ಷಿ ಇದ್ದೆ, ಸರ್ಕಾರ ಮೋಸ ಮಾಡಿಬಿಟ್ಟಿದೆ ನನಗೆ, ನಾಯಕರು ಮೋಸ ಮಾಡಿಬಿಟ್ರು ನನಗೆ ಅಂಥೇಳಿ ಈ ಥರದ ನಿರ್ಧಾರಗಳಿಗೆ ತೆಗೆದುಕೊಂಡು ರಾಜೀನಾಮೆ ಕೊಡೋದು ಅಥವಾ ಪಕ್ಷದ ವಿರುದ್ಧವೇ ಬೇರೆ ಬೇರೆ ಹೇಳಿಕೆಗಳು ಕೊಡೋದು ನಡೀತಾ ಇದೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಜೋಯಲ್? ಮಾದೇವ್, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಚಿವ ಸ್ಥಾನದ ವಿಚಾರವಾಗಿ ಬಂಡಾಯ ಎದ್ದಿರುವಂತದ್ದು. ಸಚಿವ ಸ್ಥಾನ ಸಿಗದೇ ಇದ್ದುದಕ್ಕೆ ಪಕ್ಷದ ವಿರುದ್ಧನೇ ಈಗಾಗಲೇ 20ಕ್ಕೂ ಹೆಚ್ಚು ಶಾಸಕರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸಿಎಂ ಡಿ ಕೆ ಶಿವಕುಮಾರ್ ಅವರು, ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು, ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕೆಂತಂದ್ರೆ ಹಲವು ಬಾರಿ ಒಂದು ಆಕಾಂಕ್ಷಿಗಳ ಪಟ್ಟಿಯನ್ನ ಹಿಡಿದು ಅವರವರ ಅಂದ್ರೆ ಫೇವರ್ ಇರುವಂತಹ ಒಂದು ಪಟ್ಟಿಯನ್ನ ತಯಾರಿಸಿ ಆಕಾಂಕ್ಷಿಗಳ ಪಟ್ಟಿಯನ್ನು ತಯಾರಿಸಿಕೊಂಡು ಅವರು ದೆಹಲಿಗೆ ಹಲವು ಬಾರಿ ಪ್ರಯಾಣವನ್ನ ಮಾಡಿದ್ರು. ಆದ್ರೆ ಹಲವು ಸುತ್ತಿನಲ್ಲಿ ಒಂದು ಏನು ಸಭೆಗಳು ನಡೆದ್ರು ಕೂಡ ವರಿಷ್ಠರು ಈ ಒಂದು ಪಟ್ಟಿಗೆ ಸಮ್ಮತಿಯನ್ನ ಸೂಚಿಸಿಲ್ಲ. ಯಾಕೆಂತಂದ್ರೆ 3 ಪಟ್ಟಿಯಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳು ಇದ್ವು. ಹೀಗಾಗಿ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ತಾವೇ ಪಟ್ಟಿಯನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿ ನಮ್ಮ ರಾಜ್ಯ ನಾಯಕರುಗಳನ್ನ ವಾಪಸ್ ಕಳಿಸಿದ್ರು. ಅಂತೂ ಇಂತೂ ಸಾಕಷ್ಟು ದಿನಗಳ ಎಳೆದ ಬಳಿಕ ಸರಿಸುಮಾರು 1.5 ತಿಂಗಳ ಬಳಿಕ ನಮ್ಮ ರಾಜ್ಯ ಸಂಪುಟ ಪಟ್ಟಿ ವಿಸ್ತರಣೆ ಆಗಿರುವಂತದ್ದು. ಈ ಒಂದು ಸಚಿವ ಸಂಪುಟ ಈಗಾಗಲೇ ವಿಸ್ತರಣೆ ಏನೋ ಆಗಿದೆ, ಆದ್ರೆ ಹಲವು ಏನು ಶಾಸಕರುಗಳಿಗೆ ಇಲ್ಲಿ ಅಸಮಾಧಾನ ಕಾಡಿದೆ. ಹೀಗಾಗಿ ಏನು ಆಕಾಂಕ್ಷಿಗಳಾಗಿದ್ದಂತಹ ಹಲವು ಶಾಸಕರು ಇಲ್ಲಿ ಈಗ ಏನು ರಾಜೀನಾಮೆ ನೀಡುವಂತಹ ಏನು ಪ್ರಯತ್ನಕ್ಕೆ ಕೈ ಹಾಕ್ತಾ ಇರುವಂತದ್ದು. ಹೀಗಾಗಿ ಒಂದು ಏನು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹಾಗೇನೆ ವರಿಷ್ಠರ ಮೇಲೆ ಏನೋ ಒಂದು ಬೇಸರವನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಈ ಒಂದು ಯಾರ್ಯಾರು ಆಕಾಂಕ್ಷಿಗಳಿದ್ರಲ್ಲ ಅವರ ಪರವಾಗಿರುವಂತಹ ಕಾರ್ಯಕರ್ತರುಗಳು, ಅಭಿಮಾನಿಗಳು ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಅವರವರ ಜಿಲ್ಲೆಗಳಲ್ಲಿ, ಅವರವರ ಕ್ಷೇತ್ರಗಳಲ್ಲಿ ಏನು ಮೀಟಿಂಗ್ಗಳು ನಡೀತಾ ಇದೆ, ಸಾಕಷ್ಟು ಪ್ರತಿಭಟನೆಗಳು ಕೂಡ ಇಲ್ಲಿ ನಡೀತಾ ಇರುವಂತದ್ದು. ನಿನ್ನೆ ಕೂಡ ಗಮನಿಸಿದ್ವಿ, ಚಿಕ್ಕಬಳ್ಳಾಪುರ ಹಾಗೇನೆ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯವನ್ನ ನೀಡಲಾಗ್ತಾ ಇಲ್ಲ, ಕೋಲಾರ ಜಿಲ್ಲೆಯನ್ನ ಸತತವಾಗಿ ಕಡೆಗಣಿಸಲಾಗ್ತಾ ಇದೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ಹಾಗೇನೆ ಕೋಲಾರ ಜಿಲ್ಲೆಯ ನಾಯಕರುಗಳು ಸಭೆಯನ್ನ ಸೇರಿದ್ರು. ಏನು ಇಂದಿರಾನಗರದ ಗ್ರಾಮ ಏನು ಒಂದು ಭವನದಲ್ಲಿ ಸಭೆಯನ್ನ ಸೇರಿ ಅಲ್ಲಿ ಕೂಡ ಚರ್ಚೆಯನ್ನ ಮಾಡಿದ್ರು. ಹಾಗೇನೆ ಈ ಒಂದು ವಿಚಾರಕ್ಕೆ ಏನು ಶಾಸಕರುಗಳು ಒಮ್ಮತದಿಂದ ಏನ್ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ, ಪಕ್ಷಕ್ಕೆ ಯಾವುದೇ ರೀತಿಯಾದಂತ ಡ್ಯಾಮೇಜ್ ಆಗ್ಬಾರ್ದು, ಆದ್ರೆ ನಮ್ಮ 2 ಜಿಲ್ಲೆಯನ್ನ ಏನು ಈ ಒಂದು ಕಾಂಗ್ರೆಸ್ ಸರ್ಕಾರ. ಥ್ಯಾಂಕ್ ಯು ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ.